ಜಿಲ್ಲೆ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಕೋಡಿಮಠದ ಸಂಸ್ಥಾನದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಕಾಲಜ್ಞಾನದಲ್ಲಿ ನಂಬಿಕೆಯುಳ್ಳವರು. ಪ್ರತಿ ವರ್ಷ ಮಕರ ಸಂಕ್ರಾಂತಿಯಂದು ಸೂರ್ಯನನ್ನ ನೋಡಿ, ಯುಗಾದಿಯಂದು ಚಂದ್ರನನ್ನ ನೋಡಿ ಭವಿಷ್ಯ ನುಡಿಯುವುದು ಅವರ ವಿಶೇಷತೆ. ಅದೇ ರೀತಿ ದಸರಾ ಸಮಯದಲ್ಲೂ ಅವರು ತಮ್ಮ ಕಾಳೆಗರಿ ಆಧಾರಿತ ಭವಿಷ್ಯವನ್ನ ಹಂಚಿಕೊಳ್ಳುತ್ತಾರೆ. ಅವರ ಹಿಂದಿನ ಅನೇಕ ಭವಿಷ್ಯಗಳು ನಿಜವಾಗಿರುವುದರಿಂದ ಭಕ್ತರು ಮತ್ತು ಸಾರ್ವಜನಿಕರು ಅವರ ಮಾತುಗಳತ್ತ ಗಮನ ಹರಿಸುತ್ತಾರೆ. ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಶ್ರೀಗಳು ಮಾತನಾಡುತ್ತಾ ಹೊಸ ಭವಿಷ್ಯವನ್ನ ನುಡಿದಿದ್ದಾರೆ. ರಾಜ್ಯಕ್ಕೆ ಉತ್ತಮ ಸುದ್ದಿ ಇದೆ ಹೀಗೆಂದು ಹೇಳುತ್ತಾ ಈ ಬಾರಿ ಮಾನ್ಸೂನ್ ಸಕಾಲಕ್ಕೆ ಬರಲಿದೆ, ಅಣೆಕಟ್ಟುಗಳು ತುಂಬಿ ಹರಿಯಲಿವೆ, ಹಾಗೆ ಕೃಷಿ ಬೆಳೆಗಳು ಉತ್ತಮವಾಗಿ ಇರಲಿವೆ ಎನ್ನುವ ಶುಭ ಸೂಚನೆ ನೀಡಿದ್ದಾರೆ. ರೈತರಿಗೆ ಇದು ನಿರಾಳವಾದ ಸುದ್ದಿ. ಆದರೆ ಒಂದೇ ಉಸಿರಿನಲ್ಲಿ ಅವರು ಎಚ್ಚರಿಕೆಯ ಮಾತುಗಳನ್ನ ಕೂಡ ಸೇರಿಸಿದ್ದಾರೆ. ಅವಘಡ ತಪ್ಪಿದ್ದಲ್ಲ ಎಂದು. ಕಿಕ್ಕೇರಿಯಲ್ಲಿ ಶ್ರೀಗಳು ಹೇಳಿದಂತೆ ದೇಶಕ್ಕೆ ಒಳ್ಳೆಯ ಸುದ್ದಿಗಳ ಜೊತೆಗೆ ಕೆಟ್ಟ ಸುದ್ದಿಗಳು ಇರುತ್ತವೆ. ಮತೀಯ ಗಲಭೆಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ, ಅಕಾಲ ಮೃತ್ಯುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗುವ ಲಕ್ಷಣಗಳಿವೆ ಎಂದು ಅವರು ನುಡಿದಿದ್ದಾರೆ. ವಿಮಾನ ಮತ್ತು ರೈಲು ಸೇರಿದಂತೆ ಆಗಸದಲ್ಲಿ ಹಾಗೂ ಭೂಮಿಯಲ್ಲಿ ಅಪಘಾತಗಳು ಹೆಚ್ಚಾಗುವ ಸಾಧ್ಯತೆಗಳನ್ನು ಸೂಚಿಸಿದ್ದಾರೆ. ವಾಯು ಮತ್ತು ಗಾಳಿಯ ಆರ್ಭಟ ವಿಪರೀತವಾಗಿ ಹೆಚ್ಚಾಗಿರೋದ್ರಿಂದ ಕೆಲವು ಕಡೆ ಉಸಿರುಗಟ್ಟಿಸುವ ವಾತಾವರಣ ಸೃಷ್ಟಿಯಾಗಬಹುದು ಎನ್ನುವ ಎಚ್ಚರಿಕೆಯನ್ನ ಅವರು ನೀಡಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಪ್ರಮುಖ ವ್ಯಕ್ತಿಗಳ ತಲೆದಂಡ ಅಥವಾ ಅಪಮೃತ್ಯುಗಳು ಸಂಭವಿಸುವ ಸಾಧ್ಯತೆಗಳನ್ನ ಶ್ರೀಗಳು ಹೇಳಿದ್ದಾರೆ. ಮನುಷ್ಯನ ಆರೋಗ್ಯದ ಮೇಲೆ ಒಂದಲ್ಲ ಒಂದು ದುಷ್ಪರಿಣಾಮ ಬೀರುವ ಪರಿಸ್ಥಿತಿ ನಿರ್ಮಾಣವಾಗುವುದು ಸಹ ಸೂಚಿತವಾಗಿದೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನಾದರೂ ಸೋಲಿನ ಲಕ್ಷಣಗಳು ಕಾಣಿಸುವುದು ಸಹ ಅವರ ಭವಿಷ್ಯದ ಭಾಗವಾಗಿದೆ. ಆದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನೇರವಾದ ದೊಡ್ಡ ತೊಂದರೆ ಇಲ್ಲ ಎಂದು ಮಹಾಭಾರತದ ಉದಾಹರಣೆಯೊಂದಿಗೆ ಸಮಾಧಾನದ ಮಾತುಗಳನ್ನ ಹೇಳಿದ್ದಾರೆ. ಮಹಾಭಾರತದಲ್ಲಿ ಕೃಷ್ಣನಿದ್ದ, ಗದಾ ಯುದ್ಧದಲ್ಲಿ ಭೀಮ ಗೆದ್ದರೂ ರಾಜ್ಯಕ್ಕೆ ತೊಂದರೆ ಇಲ್ಲ ಎಂಬ ಮಾತುಗಳ ಮೂಲಕ ಅವರು ಸಂದೇಶವನ್ನ ನೀಡಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಕೋಡಿಮಠದ ಶ್ರೀಗಳು ಅಹಮದಾಬಾದ್ ಏರ್ ಇಂಡಿಯಾ ಪತನ, ಭಾರತ ಪಾಕಿಸ್ತಾನ ನಡುವಿನ ಉದ್ವಿಗ್ನತೆ, ಜಾಗತಿಕ ಯುದ್ಧ ಭೀತಿ ಮತ್ತು ಸುನಾಮಿ, ಜಲಪ್ರಳಯದಂತಹ ಘಟನೆಗಳನ್ನ ತಮ್ಮದೇ ಶೈಲಿಯಲ್ಲಿ ಮುಂಚಿತವಾಗಿ ಸೂಚಿಸಿದ್ರು. ಅವರ ಭವಿಷ್ಯಗಳು ಒಗಟಿನಂತೆ ಕಾಣುವುದರಿಂದ ವ್ಯಾಖ್ಯಾನಗಳು ಬದಲಾಗುತ್ತವೆ, ಆದರೆ ಅನೇಕ ಸಂದರ್ಭಗಳಲ್ಲಿ ಅವು ನಿಜವಾಗುವುದು ಗಮನಾರ್ಹವಾಗಿವೆ. ಶ್ರೀಗಳು ಹೇಳುವ ಭವಿಷ್ಯಗಳು ಕೇವಲ ಭಯ ಹುಟ್ಟಿಸುವುದಕ್ಕಲ್ಲ, ಅವು ಸಮಾಜಕ್ಕೆ ಎಚ್ಚರಿಕೆಯ ಸಂದೇಶವನ್ನ ನೀಡುತ್ತವೆ. ಸಕಾಲದಲ್ಲಿ ಮಳೆ ಬಂದರೂ ಜಾಗ್ರತೆಯಿಂದ ಇರಿ, ಪ್ರಕೃತಿ ವಿಕೋಪಗಳಿಗೆ ಸಿದ್ಧರಾಗಿ, ಆರೋಗ್ಯ ಮತ್ತು ಸುರಕ್ಷತೆಯಲ್ಲಿ ಎಚ್ಚರ ವಹಿಸಿ ಎಂದು ಕೋಡಿಮಠದ ಈ ಸಂಪ್ರದಾಯವು ನಮ್ಮ ಸಂಸ್ಕೃತಿಯಲ್ಲಿ ಭವಿಷ್ಯದ ಬಗ್ಗೆ ಕುತೂಹಲ ಮತ್ತು ನಂಬಿಕೆಯನ್ನು ಉಳಿಸಿಕೊಂಡು ಬಂದಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.